ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಈಗ ಬರೋರು ನಮಗೆ ಗಿಫ್ಟ್ ಕೊಡ್ತಾರೆ ಅಂತ ನಾವು ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದೀವಿ. ಒಂದ್ ವೇಳೆ ನಾವು ಅವ್ರಿಗೆ ಗಿಫ್ಟ್ ಕೊಡ್ಲಿಲ್ಲ ಅಂದಿದ್ರೆ ಅವರು ನಮ್ಗೆ ಗಿಫ್ಟ್ ಕೊಡ್ತಾ ಇರ್ಲಿಲ್ಲ. ಸೊ ಈ ಗಿಫ್ಟ್ ಹಿಂದೆ ಇರೋ ಲಾಜಿಕ್ ಇಷ್ಟೇ ಅಲ್ವಾ? ನಾನು ಹೇಳಿದ್ದು ಸರಿ ಅಲ್ವಾ? 100% ಕರೆಕ್ಟ್ ಅಪ್ಪ. ಕೊಟ್ಟು ತಗೊಳ್ಳೋದೇ ಅಲ್ವಾ ಜೀವನ. ಸಂಬಂಧಗಳಂದ್ರೆ ಅಷ್ಟೇ, ಕೊಡೋದು ತಗೊಳ್ಳೋದು. ನೀವು ಕರೆಕ್ಟ್ ಅಂತ ಹೇಳಿದ್ರಲ್ಲ ಅತ್ತೆ, ಥ್ಯಾಂಕ್ಸ್ ಅತ್ತೆ, ನಂಗೆ ತುಂಬಾನೇ ಖುಷಿ ಆಯ್ತು. ಅತ್ತೆ, ಅದಕ್ಕೆ ಮದುವೆ ಆಗಿ ನಮ್ಮ ಮನೆಗೆ ಬಂದ್ಮೇಲೆ ಇಡೀ ಮನೆ ಕೆಲಸನೆಲ್ಲ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ ಕಿರಿ ಮಗಳು ನೋಡಿ, ನಾವೆಲ್ಲ ಇಲ್ಲಿ ಕೂತ್ಕೊಂಡು ಅಷ್ಟೊಂದು ಕೆಲಸ ಮಾಡ್ತಾ ಇದ್ರೆ ಅವ್ರು ಆರಾಮ್ಸೆ ಕೂತ್ಕೊಂಡು ಎಲೆ ತಿಂತಾ ಇದ್ದಾರೆ. ಏನಪ್ಪ ಮಾಡೋದು, ಮನೆಗೆ ಪುಟ್ಟದು ಅಂತ ಹೇಳಿ ತುಂಬಾ ಮುದ್ದಾಗಿ ಸಾಕ್ಬಿಟ್ವಿ. ಅದಕ್ಕೆ ಏನು ಮಾಡಕ್ ಬರಲ್ಲ. ಓಕೆ ಅತ್ತೆ, ಆದ್ರೆ ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ತುಂಬಾ ಕಷ್ಟ ಆಗತ್ತಲ್ವಾ? ನಮ್ ಭೂಮಿಕಾ ಅದಕ್ಕೆ ನೋಡಿ ಎಲ್ಲ ಕೆಲಸನೂ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ರೀ, ನಿಮ್ಮ ಅಕ್ಕನ್ ನೋಡಿ ಸ್ವಲ್ಪ ಕಲ್ತ್ಕೊಳ್ರಿ. ಅಪ್ಪಿ, ಅರೆ ಅಪ್ಪ, ಏನ್ ಪಾರ್ಥವ್ರೆ, ಯಾಕೆ ಎಷ್ಟು ಗೋಳೈಕೋತೀರಾ? ನೋಡಿ, ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲು. ಅದಕ್ಕೆ ನಾನು ಹೇಳಿದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ಲಿಲ್ಲ, ಅವರಿಗೆ ಫೋನ್ ಬಂತು ಅಂತ ಎದ್ದೋದ್ರು. ಈ ಅಕ್ಕೆ ತಂಗಿಗೆ ಏನೇನು ಇಷ್ಟ ಅಂತ ತಿಳ್ಕೋಬೇಕಲ್ಲ ಅತ್ತೆ. ಈ ಹೆಣ್ಮಕ್ಳಿಗೆ ಆಸೆಗಳು ಜಾಸ್ತಿ ಅಂತ ಹೇಳ್ತಾರೆ, ನಿಜಾನ? ಆಸೆಯ ಇನ್ನೊಂದು ಹೆಸರೇ ಹೆಣ್ಣು. ಹಾಗಾದ್ರೆ ನಿಮ್ಗೆ ಆಸೆಗಳಿದೆ ಅಂತ ಆಯ್ತು. ಏನೇನು ಆಸೆ ಇದೆ ನಿಮ್ಗೆ? ಓ, ಮತ್ತೆ ಸಿಕ್ಕಾಪಟ್ಟೆ ಆಸೆ ಇದೆ. ಎಲ್ಲ ಆಸೆಗಳು ಇದೆ. ನಿಮ್ ಚಿಕ್ಕ ಮಗಳಿಗೆ? ಅವಳಿಗೆ ನನ್ಗಿಂತ ಆಸೆ ಜಾಸ್ತಿ. ದೊಡ್ಡ ಫಿಲಮ್ ಸ್ಟಾರ್ ಆಗ್ಬೇಕು. ಓ, ಇದೆಲ್ಲ ಅವಳ ಆಸೆಗಳು. ಹಾಗಾದ್ರೆ ಹೆಣ್ಮಕ್ಳು ಆಸೆಗಳ ಭಂಡಾರ ಅಂತ ಆಯ್ತು. ಕರೆಕ್ಟ್ ಆಗಿ ಹೇಳಿದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.